ಇನ್ನು ಅತಿ ಮುಖ್ಯವಾಗಿ ಚಾರ್ಜ್ ಶೀಟ್ ಆಗಬೇಕಾಗಿದೆ ಈ ಪ್ರಕರಣದಲ್ಲಿ. ಅವರಿಗೆ ರಾಜಾತಿಥ್ಯ ಸಿಗ್ತಾ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡಿದ್ರೆ ಎಲ್ಲವೂ ಆಯಿತು. ಬಟ್ ರೇಣುಕಾ ಸ್ವಾಮಿಯ ಕೊಲೆ ಕೇಸ್ನಲ್ಲಿ ಈಗ ಆರೋಪಿ 1 ಯಾರಾಗ್ತಾರೆ? ಇಲ್ಲಿಯವರೆಗೂ ಪವಿತ್ರ ಗೌಡ ಆರೋಪಿ 1 ಆಗಿದ್ದು, ಮೊದಲನೇ ಆರೋಪಿ. ಈಗ ಯಾರಾಗ್ತಾರೆ? 100 ಜನರನ್ನ ಸಾಕ್ಷಾಧಾರರನ್ನಾಗಿ ಖಾಕಿ ಮಾಡಿಕೊಂಡಿದೆ. 4500ಕ್ಕೂ ಹೆಚ್ಚು ಅಧಿಕ ಪುಟಗಳಿರುವಂತ ಚಾರ್ಜ್ ಶೀಟ್ ಕೂಡ ಸಿದ್ಧವಾಗಿದೆ. ಚಾರ್ಜ್ ಶೀಟ್ ಅನ್ನ ಸಿದ್ಧಪಡಿಸಿದ್ದಾರೆ ಕಾಮಾಕ್ಷಿಪಾಳ್ಯ ಪೊಲೀಸರು. ಮುಂದಿನ ತಿಂಗಳ 10ರ ಒಳಗಾಗಿ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಯನ್ನ ಮಾಡ್ತಾರೆ. 10ನೇ ತಾರೀಕೇನಿಲ್ಲ, 9ನೇ ತಾರೀಕು ಒಳಗಡೆಗೆ ಮಾಡಬೇಕಾಗತ್ತೆ. ಚಾರ್ಜ್ ಶೀಟ್ ಮಾನಿಟರ್ ಅನ್ನ ಪೊಲೀಸ್ ಆಯುಕ್ತರು ಮಾಡ್ತಾರೆ. ಹೈ ಪ್ರೊಫೈಲ್ ಕೇಸ್ನಲ್ಲಿ ಅತಿ ಹೆಚ್ಚು ಸಾಕ್ಷ್ಯ ಕಲೆ ಹಾಕಿದ್ದಾರೆ ಖಾಕಿ ಅವರು. ಯಾಕೆ ಅಂತಂದ್ರೆ, ನಾನು ಸೆಪ್ಟೆಂಬರ್ 9 ಅಂತಂದ್ರೆ ಜೂನ್ 8ನೇ ತಾರೀಕಿಗೆ ರೇಣುಕಾಸ್ವಾಮಿಯ ಕೊಲೆ ಆಗತ್ತೆ. ಜೂನ್ 8ನೇ ತಾರೀಕಿಗೆ, 9ನೇ ತಾರೀಕಿಗೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ತಾರೆ. ಸೊ ಹಾಗಾಗಿ 90 ದಿನಗಳು, 3 ತಿಂಗಳ ಕಾಲಾವಕಾಶ ಇರುತ್ತೆ. ಹಾಗಾಗಿ ಜೂನ್ 9ರಿಂದ ಜುಲೈ 9, ಆಗಸ್ಟ್ 9, ಸೆಪ್ಟೆಂಬರ್ 9 ಇದರೊಳಗಡೆಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬೇಕು. 90 ದಿನಗಳ ಕಾಲಾವಕಾಶ. ಸೊ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಶೀಟ್ ಫೈನಲ್ ಆಗಿದೆ. 100 ಜನರನ್ನ ಸಾಕ್ಷಾಧಾರರನ್ನಾಗಿ ಖಾಕಿ ಮಾಡಿಕೊಂಡಿದೆ. 4500ಕ್ಕೂ ಹೆಚ್ಚು ಅಧಿಕ ಪುಟಗಳಿರುವಂತಹ ಚಾರ್ಜ್ ಶೀಟ್ ಅನ್ನ ಈಗಾಗಲೇ ಸಿದ್ಧ ಮಾಡಿಕೊಂಡಿದ್ದಾರೆ. ಕಾಮಾಕ್ಷಿಪಾಳ್ಯ ಪೊಲೀಸರು ಈಗ ಸಿದ್ಧ ಮಾಡ್ಕೊಂಡಿರೋದು. ಮುಂದಿನ ತಿಂಗಳ 9, 10ರೊಳಗಾಗಿ ಕೋರ್ಟ್ಗೆ ಸಲ್ಲಿಕೆ ಮಾಡ್ತಾರಂತೆ. ಪೊಲೀಸ್ ಆಯುಕ್ತರೇ ಈಗ ಮಾನಿಟರ್ ಮಾಡ್ತಾ ಇದ್ದಾರೆ ಚಾರ್ಜ್ ಶೀಟ್ ಬಗ್ಗೆ. ಕಾರಣ ಹೈ ಪ್ರೊಫೈಲ್ ಕೇಸ್ನಲ್ಲಿ ಅತಿ ಹೆಚ್ಚು ಸಾಕ್ಷ್ಯ ಕಲೆ ಹಾಕಿರೋದ್ರಿಂದ ಎಲ್ಲೂ ಯಾವುದೇ ರೀತಿಯಾದಂಥ ಎಡವಟ್ಟುಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವರೇ ಖುದ್ದಾಗಿ ಆಯುಕ್ತರೇ ಈ ವಿಚಾರದಲ್ಲಿ ಗಮನ ಹರಿಸಿ ಚಾರ್ಜ್ ಶೀಟ್ ಅನ್ನ ನೋಡ್ತಾ ಇದ್ದಾರಂತೆ, ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ದಾರೆ. ಸೊ ಇನ್ನೊಂದು ವಾರದಲ್ಲಿ ಇದೆಲ್ಲವೂ ಕೂಡ ಕ್ಲಿಯರ್ ಆಗತ್ತೆ, ಚಾರ್ಜ್ ಶೀಟ್ ಸಲ್ಲಿಕೆ ಆಗತ್ತೆ. ಆಗ ಆರೋಪಿ ಅಲ್ಲಿ ಯಾರ್ಯಾರ ಪೊಸಿಷನ್ಸ್ಗಳು ಚೇಂಜ್ ಆಗುತ್ತೆ ಅನ್ನೋದನ್ನ ನೋಡಬೇಕು.